ಇವತ್ತಿನ ಟಾಪಿಕಲ್ಲಿ ನಿಮಗೆ ಪರ್ಫೆಕ್ಟ್ ಆಗಿ ಸ್ಲೀವ್ ಕಟಿಂಗ್ ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಸುಮಾರು ಜನ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ತೀರಾ, ಬಾಡಿ ಪೀಸ್ಗಿನ್ನ ಸ್ಲೀವ್ ಜಾಸ್ತಿ ಬರುತ್ತೆ ಅಥವಾ ಬಾಡಿ ಪೀಸ್ಗಿನ್ನ ಸ್ಲೀವ್ ಕಡಿಮೆ ಬರುತ್ತೆ. ಸೊ ಇದಕ್ಕೆ ಏನು ಮೇನ್ ರೀಸನ್ ಅಂತ ಸುಮಾರಷ್ಟು ವಿಡಿಯೋ ಮಾಡಿ ತೋರಿಸಿದ್ದೀನಿ. ಆದರೂ ಇವತ್ತು ನಿಮಗೆ ಒಂದು ಥಿಯರಿ ಮೂಲಕ ಎಕ್ಸ್ಪ್ಲೈನ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ. ಸೊ ಶುರು ಮಾಡೋಕ್ಕೆ ಮುಂಚೆ 6ನೇ ತಾರೀಕು ಬೇಸಿಕ್ ಆನ್ಲೈನ್ ಕ್ಲಾಸ್ ಅಂತ ಅನೌನ್ಸ್ ಮಾಡಿದೆ. ಸೊ ಅದನ್ನು 8ನೇ ತಾರೀಕು ಶುರು ಮಾಡ್ತಾ ಇದ್ದೀನಿ. ಬೇಸಿಕ್ ಆನ್ಲೈನ್ ಕ್ಲಾಸ್ 8ನೇ ತಾರೀಕಿಂದ ಶುರುವಾಗ್ತಾ ಇದೆ. ಇದರಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಆಲ್ರೆಡಿ ನಾನು ನನ್ನ ವಿಡಿಯೋಸ್ ಸುಮಾರಷ್ಟು ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ, ನೋಡಿ. ಸಿಂಪಲಾಗಿ ಹೇಳಬೇಕಂದ್ರೆ ಇದರಲ್ಲಿ ಮಿಷಿನ್ ಪ್ರಾಕ್ಟೀಸ್ ಸ್ಟಾರ್ಟಿಂಗ್ ಲೆವೆಲ್ ಟೈಲರಿಂಗಲ್ಲಿ ಏನು ABC ಗೊತ್ತಿಲ್ಲ ಅಂಥವರಿಂದ ಹಿಡಿದು ಅರ್ಧಂಬರ್ಧ ಕಲ್ತಿರೋರು ಎಲ್ಲರಿಗೂ ಈ ಕ್ಲಾಸ್ ಅಪ್ಲೈ ಆಗಬೇಕು. ಸೊ ಆ ರೀತಿ ನನ್ನ ಕ್ಲಾಸ್ ನಾನು ರೆಡಿ ಮಾಡ್ತಾ ಇದ್ದೀನಿ. ಮೆಷಿನ್ ಪ್ರಾಕ್ಟೀಸಿಂದ ಹಿಡಿದು ಫ್ಯಾಬ್ರಿಕ್ ಪ್ರಾಕ್ಟೀಸಿಂದ ಹಿಡಿದು ಮಿಷಿನಲ್ಲಿ ಫಿನಿಶಿಂಗ್ ಹೇಗೆ ತಗೊಳ್ಳೋದು ಅನ್ನೋದ್ರಿಂದ ಹಿಡಿದು ಇದರಲ್ಲಿ ಸಿಮ್ಮಿ ಇರುತ್ತೆ, ಸಣ್ಣ ಮಕ್ಕಳಿಗೆ ಬ್ಲೌಸ್ ಇರುತ್ತೆ, 2 ಥರ ಫ್ರಾಕ್ ಇರುತ್ತೆ, ಅಂಬ್ರೆಲಾ ಫ್ರಾಕ್, ಫ್ರಿಲ್ ಫ್ರಾಕ್. ಅದಾದಮೇಲೆ ನಿಮಗೆ 6 ಪೀಸ್ ಪೆಟಿಕೋಟ್ ಬರುತ್ತೆ, ಲೆಹಂಗಾ ಬರುತ್ತೆ, ಒಂದು ಕಂಪ್ಲೀಟ್ ಡ್ರೆಸ್ ಕಟ್ಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಇರುತ್ತೆ, ಟಾಪ್ ಮತ್ತು ಬಾಟಮ್ ಕಂಪ್ಲೀಟ್ ಆಗಿರುತ್ತೆ. ಅದಾದಮೇಲೆ ನಿಮಗೆ 4 ಡಾಟ್ ಬ್ಲೌಸ್ ಇರುತ್ತೆ. ಸೊ ಇದಿಷ್ಟಕ್ಕೂ ಬಾಡಿ ಮೆಷರ್ಮೆಂಟ್ ಇರುತ್ತೆ, ಇದಿಷ್ಟಕ್ಕೂ ಕಟ್ಟಿಂಗ್ ಇರುತ್ತೆ, ಇಷ್ಟಕ್ಕೂ ಸ್ಟಿಚಿಂಗ್ ಇರುತ್ತೆ. ಸೊ ವಿತ್ ನೋಟ್ಸ್ ಇರುತ್ತೆ. ಸೊ ನನ್ನ ಕ್ಲಾಸ್ ಹೇಗಿರುತ್ತೆ ಅಂದರೆ, ಈ ಕೆಲವರು ಅರ್ಧಂಬರ್ಧ ಕಲ್ತು ಬಿಟ್ಟಿರ್ತಾರಲ್ಲ, ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಸುಮ್ಮನೆ ಏನೋ ಒಂದು ಮೆಷರ್ಮೆಂಟ್ ಕೊಟ್ಟರು, ಹೇಳಿದ್ರು, ಬೇರೆಯವ್ರು ಎಲ್ಲಿ ಸೇರ್ಕೊಳಕ್ಕೆ ಹೋಗಿದ್ರು ಅವರು ಟೀಚರ್ ಹೇಳಿದ್ರು, ನಾನು ಈ ಥರ ಓದಿದೆ, ಅದಾದಮೇಲೆ ಬಂದು ಬೇರೆ ಮೆಷರ್ಮೆಂಟ್ ಅಥವಾ ಬೇರೆ ಥರದ್ದು ಕೊಟ್ಟರೆ ಹೊಲಿಯಕ್ಕೆ ಬರಲ್ಲ. ಸೊ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಇರುತ್ತೆ. ಅಲ್ಲ, ಕಾನ್ಫಿಡೆನ್ಸ್ ಲೆವೆಲ್ ಇರೋದೇ ಇಲ್ಲ. ಯಾವುದೋ ಒಂದು ಬ್ಲೌಸಲ್ಲಿ ಹೊಲಿಯೋವಾಗಿರೋ ಕಾನ್ಫಿಡೆನ್ಸ್ ಬೇರೆ ಅದು ಹೊಲಿಯೋವಾಗೇ ಇರಲ್ಲ. ಸೊ ಅದು ಯಾವುದೇ ಸೈಜ್ ಕೊಡಲಿ, ಯಾವುದೇ ಮೆಷರ್ಮೆಂಟ್ ಕೊಡಲಿ, ನೀವು ಮಾಡಬೇಕು. ಸೊ ಆ ರೀತಿ ನನ್ನ ಕ್ಲಾಸ್ನಲ್ಲಿ ನನ್ನ ಸ್ಟೂಡೆಂಟ್ಸ್ನ ರೆಡಿ ಮಾಡ್ತಾ ಇದ್ದೀನಿ. ಸೊ ಇದು ಬಂದು 8ನೇ ತಾರೀಕಿಂದ ಶುರುವಾಗ್ತಾ ಇದೆ. ಸೊ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ, ಓಕೆನಾ. ಸೊ ಇದರಲ್ಲಿ ಇನ್ಕ್ಲೂಡಿಂಗ್ ಇನ್ನೊಂದು ಏನು ಮೇಯ್ನ್ ಅಂತ ಅಂದರೆ, ಏನು ನನ್ನ ಸರ್ವಿಸಲ್ಲಿ ನಾನು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀನಿ, ಬ್ಲೌಸ್ಗೆ ಶೋಲ್ಡರ್ ಡ್ರಾಪ್ ಆಗೋದಾಗಲಿ, ರಿಂಕಲ್ಸ್ ಬರೋದಾಗಲಿ, ಆರ್ಮೋಲ್ ಟೈಟ್ ಆಗೋದಾಗಲಿ, ಆರ್ಮೋಲ್ ಲೂಸ್ ಆಗೋದಾಗಲಿ. ಸೊ ಇದೆಲ್ಲದಕ್ಕೂ ನಿಮಗೆ ಬ್ಲೌಸ್ ಕ್ಲಾಸ್ನಲ್ಲಿ ನಿಮ್ಗೆ ಕಂಪ್ಲೀಟಾಗಿ ಡೀಟೇಲ್ ಇರುತ್ತೆ. ಒಂದು ಬ್ಲೌಸ್ ಕ್ಲಾಸ್ ಅಂತ ಅಂದರೆ ಬ್ಲೌಸ್ ಒಂದೇ ಇರಲ್ಲ, ಏನೇನು ಅದರಲ್ಲಿ ಏನೇನಾಗುತ್ತೆ. ಇವಾಗ ಒಂದು 4 ಡಾಟ್ ಬ್ಲೌಸ್ ಅಂತ ಅಂದರೆ ಸುಮಾರಷ್ಟು ಪ್ರಾಬ್ಲಮ್ ಬರುತ್ತೆ. ಏನು ಬರುತ್ತೆ, ಮೇನ್ ಜಾಸ್ತಿ ಬರೋದು ಶೋಲ್ಡರ್ ಡ್ರಾಪ್ ಬರುತ್ತೆ, ಆರ್ಮೋಲಲ್ಲಿ ಲಿಂಕನ್ಸ್ ಬರುತ್ತೆ, ಅದಾದಮೇಲೆ ಟೈಟ್ ಬರುತ್ತೆ, ಆಮೇಲೆ ಒಂಥರ ಫಿಲ್ಟ್ ಥರ ಬರುತ್ತೆ, ಸುಮಾರಷ್ಟು ಹಿಂಗೆ ಕೈ ಎತ್ತಿದಾಗ ಮೇಲಕ್ಕೆ ಬರುತ್ತೆ. ಇದೆಲ್ಲದಕ್ಕೂ ಸೊಲ್ಯೂಷನ್ ಪ್ರತಿಯೊಂದರಲ್ಲೂ ಇರುತ್ತೆ, ಬರೀ 4 ಡಾಟ್ ಬ್ಲೌಸಲ್ಲಿ ಇರಲ್ಲ. ಫ್ರಾಕು, ಸಿಮ್ಮಿ, ಏನು ಸ್ಮಾಲ್ ಸೈಜ್ ಬ್ಲೌಸ್, ಲೆಹೆಂಗಾ, ಪ್ರತಿಯೊಂದಕ್ಕೂ ನಿಮಗೆ ಇದರಲ್ಲಿ ಏನೇನು ಪ್ರಾಬ್ಲಮ್ ಬರುತ್ತೆ ಅದಕ್ಕೆಲ್ಲ ಸೊಲ್ಯೂಷನ್ ಕೊಡ್ತಾ ನಾನು ನಿಮಗೆ ಕ್ಲಾಸ್ ಮಾಡೋದು. ಸೊ ಇದು ಸುಮಾರಷ್ಟು ಜನ ಲೆಕ್ಕ ಹೇಳಕ್ಕೆ ಆಗಲ್ಲ. ನಾನು ಪಬ್ಲಿಕಲ್ಲಿ ಸುಮಾರಷ್ಟು ಜನ ಸ್ಟೂಡೆಂಟ್ಸ್ ಸೇರಿಕೊಂಡು ತುಂಬ ಚೆನ್ನಾಗಿ ಕಲಿತಾ ಇದ್ದಾರೆ. ಸೊ ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗಿ. ಇದರಲ್ಲಿ ಸ್ಪೆಷಲಿ ಏನಪ್ಪ ಅಂತಂದರೆ, ಏನು ಸರ್ವಿಸಲ್ಲಿ ನಾನು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀನಿ, ಶೋಲ್ಡರ್ ಡ್ರಾಪ್ ಆಗಬಾರ್ದು, ರಿಂಕಲ್ಸ್ ಬರಬಾರ್ದು, ಕೆಲ ಶೋಲ್ಡರ್ ಎಷ್ಟಿರಬೇಕು, ಆರ್ಮೋಲ್ ಎಷ್ಟಿರಬೇಕು, ನೆಕ್ ವಿಡ್ತ್ ಎಷ್ಟಿರಬೇಕು. ಸೊ ಇದ್ರದ್ದು ಒಂದು ನನ್ನದೇ ಆದ ಚಾರ್ಟ್ ಇದೆ. ಆ ಚಾರ್ಟ್ ಸಮೇತ ನಿಮಗೆ ಈ ಕ್ಲಾಸ್ ಸಿಗುತ್ತೆ. ಸೊ ಅದೊಂದು ಚಾರ್ಟ್ ಇಟ್ಕೊಂಡು ನೀವು ಯಾವುದೇ ಸೈಜ್ ಬ್ಲೌಸ್ ಬರಲಿ, ಯಾವುದೇ ಸೈಜ್ ಮೆಷರ್ಮೆಂಟ್ ಬರಲಿ, ನೀವು ಬ್ಲೌಸ್ನ ಆರಾಮಾಗಿ ಆ ಚಾರ್ಟ್ ಇಟ್ಕೊಂಡು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ಬೋದು. ಸೊ ಅದು ನಿಮ್ಗೆ ಅಲ್ಲಿ ಸಿಗುತ್ತೆ. ಅದಾದಮೇಲೆ ಆ ಚಾರ್ಟ್ನ ಹೇಗೆ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಅದಾದಮೇಲೆ ಆ ಚಾರ್ಟ್ ನಾನು ಮಾಡಿಕೊಡ್ತೀನಿ. ಅದಾದಮೇಲೆ ಯಾವುದೇ ಮೆಷರ್ಮೆಂಟ್ ಕೊಟ್ಟರು ನೀವು ಪಟ್ಟಂತ ನೀವು ಮಾಡಬೇಕು, ನಿಮ್ಮ ತಲೆಯಲ್ಲಿ ಮೆಷರ್ಮೆಂಟ್ಸ್ ಬೇಕು. ಸೊ ಆ ಕ್ಲಾಸು ನನ್ನ ಬೇಸಿಕ್ ಆನ್ಲೈನ್ ಕ್ಲಾಸಲ್ಲಿ ಸಿಗುತ್ತೆ. 6ನೇ ತಾರೀಕು ಅಂತ ಹೇಳಿ ಅನೌನ್ಸ್ ಮಾಡಿದ್ದೆ, ಬಟ್ ಈಗ ಅದನ್ನು ಶಿಫ್ಟ್ ಮಾಡ್ತಾ ಇದ್ದೀನಿ. 8ನೇ ತಾರೀಕಿಂದ ಶುರುವಾಗ್ತಾ ಇದೆ. ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಬರೀ ನಮ್ಮ ಟಾಪಿಕ್ನ ಶುರು ಮಾಡೋಣ. ಸ್ಲೀವ್ ಕಟಿಂಗ್ ಭಾಳ ಇಂಪಾರ್ಟೆಂಟ್. ಸ್ಲೀವಲ್ಲಿ ಬಾಡಿ ಪೀಸ್ಗಿನ್ನ ಸ್ಲೀವ್ ಕಡಿಮೆ ಏನಿಗೆ ಬರುತ್ತೆ, ಜಾಸ್ತಿ ಏನಿಗೆ ಬರುತ್ತೆ, ಎಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ, ಇದ್ರ ಬಗ್ಗೆ ಡೀಟೇಲ್ ಇರುತ್ತೆ. ಸೊ ಇಲ್ಲೊಂದು ನಾನು ಬ್ಯಾಕ್ನ ಆಲ್ರೆಡಿ ನಿಮಗೆ ಡ್ರಾ ಮಾಡಿಟ್ಟಿದ್ದೀನಿ. ಸೊ ಯಾವಾಗಲೇ ಆಗಲಿ ಸ್ಲೀವ್ ಕಟಿಂಗ್ ಮಾಡೋಕ್ಕೆ ಮೇಯ್ನ್ಲಿ ನಾವು ಫಸ್ಟು ಬಾಡಿ ಕಟಿಂಗ್ ಮಾಡಿರಬೇಕು. ಅಂದರೆ ಫ್ರಂಟ್ ಅಥವಾ ಬ್ಯಾಕ್ ಎರಡೂ ಮಾಡಿ ಲಾಸ್ಟಲ್ಲಿ ಸ್ಲೀವ್ ಕಟಿಂಗ್ ಮಾಡಬೇಕು. ಸೊ ಅದಾದಮೇಲೆ ನಮ್ಮ ಏನು ಮೆಷರ್ಮೆಂಟ್ ಇರುತ್ತೆ, ನಾವು ಮೆಷರ್ಮೆಂಟ್ ಪ್ರಕಾರ ನಾವಿಲ್ಲಿ ಈ ಆರ್ಮೋಲ್ ರೌಂಡ್ ಅನ್ನೋದೇನು ಕರೆಕ್ಟಾಗಿ ಮಾರ್ಕ್ ಹಾಕೊಂಡಿರ್ಬೇಕು. ಈಗೇನು ನಾನೊಂದು ಬ್ಯಾಕ್ ಪಾರ್ಟ್ ನಿಮ್ಗೆ ಮಾರ್ಕ್ ಹಾಕಿದ್ದೀನಿ. ಇದ್ರದ್ದು ಆರ್ಮೋಲ್ ರೌಂಡ್ ಬಂದು 17 ಇಂಚು. 17 ಇಂಚಲ್ಲಿ ಅರ್ಧ ಅಂದರೆ 8.5 ಇಂಚು. ಅದು ಏನಕ್ಕೆ ಅರ್ಧ? ಸೊ ಬ್ಯಾಕಲ್ಲಿ ಅರ್ಧ ಬರುತ್ತೆ, ಫ್ರಂಟ್ಗೆ ಅರ್ಧ ಆಗುತ್ತೆ. ಸೊ ಇಲ್ಲಿ ಬ್ಯಾಕ್ ಪಾರ್ಟ್ ನಾನು ತೋರಿಸ್ತಾ ಇರೋದು. ಯಾವಾಗಲೇ ಆಗಲಿ ಬ್ಯಾಕ್ ಪಾರ್ಟಲ್ಲಿ ಏನು ಮೆಷರ್ ಇದೆ ನೀವು ಅದನ್ನೇ ಫಾಲೋ ಮಾಡಿ. ಫ್ರಂಟಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಬರುತ್ತೆ, ಫ್ರಂಟ್ ಸ್ಲೀವ್ ಕಟಿಂಗು ನಾವು ಎಕ್ಸ್ಟ್ರಾ ಕಟ್ ಮಾಡ್ತೀವಿ, ಅಲ್ಲಿಗೆ ಮ್ಯಾಚ್ ಆಗುತ್ತೆ, ಓಕೆನಾ. ಸೊ ಬ್ಯಾಕ್ ಪಾರ್ಟ್ನ ಇದ್ರದ್ದು ಆರ್ಮೋಲ್ ರೌಂಡ್ ಬಂದು 8.5 ಇಂಚು, ಓಕೆನಾ. ಸೊ ಇದು ನಮಗೆ ನೆನಪಲ್ಲಿರಬೇಕು. ಸೊ ಈಗ ನಮಗೆ ಪರ್ಫೆಕ್ಟಾಗಿ ಸ್ಲೀವ್ ಕಟಿಂಗ್ ಮಾಡೋಕ್ಕೆ ನಮ್ಗೆ ಏನೇನೆಲ್ಲ ಬೇಕು ನೋಡಿ. ಆರ್ಮೋಲ್ ರೌಂಡು
ಸೊ ಆರ್ಮೋಲ್ ರೌಂಡ್ ಒಂದು ಬೇಕು, ಅಪ್ಪರ್ ಚೆಸ್ಟ್ ಒಂದು ಬೇಕು. ಸೊ ಇಲ್ಲಿ ನಾನು ನಿಮಗೆ ಒಂದು ಫಾರ್ಮುಲಾ ಹೇಳ್ಕೊಡ್ತಾ ಇದ್ದೀನಿ. ಏನದು ಫಾರ್ಮುಲಾ? ಸೊ ಆರ್ಮೋಲ್ ರೌಂಡ್ ಬಂದು 8.5 ಇಂಚು ಅದೊಂದು ಇರಬೇಕು, ಅಪ್ಪರ್ ಚೆಸ್ಟ್ ಬಂದು 38 ಇಂಚು. ಓಕೆನಾ? ಸೊ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡ್ಕೊಳ್ಳೋಣ. ಸೊ ಫಸ್ಟಿಗೆ ನಾವು ಸ್ಲೀವ್ನ ಲೆಂತ್ ಮಾರ್ಕ್ ಹಾಕೊಳ್ಳೋಣ. ಸೊ ಎಲ್ಬೋ ಸ್ಲೀವ್ ಮಾರ್ಕ್ ಹಾಕೋಣ. ಸೊ ಇವ್ರದ್ದು ರೆಡಿ ತೋಳಿನ ಉದ್ದ ಬಂದು ರೆಡಿ 10 ಇಂಚ್ ಬೇಕು, ಅದಕ್ಕೆ 1 ಇಂಚು ಸೇಸಿನ ಇಲ್ಲ 11 ಇಂಚಿಗೆ ಮಾರ್ಕ್ ಉದ್ದ ಮಾರ್ಕ್ ಹಾಕೊಂಡಿದ್ದೀನಿ. ಸೊ ಇಲ್ಲಿನೂ ಹಾಗೆ ಒಂದು ಲೈನ್ ಹಾಕಿದ್ದೀನಿ, ಇಲ್ಲಿ ಏನೂ ಇಲ್ಲ. ನಾವು ಫ್ಯಾಬ್ರಿಕಲ್ಲಿ ಮಾಡುವಾಗ ಇಷ್ಟು ಫ್ಯಾಬ್ರಿಕ್ ಅಂತ ಇರುತ್ತೆ, ಅಲ್ಲಿ ಗೊತ್ತಾಗುತ್ತೆ. ಸೊ ಜಸ್ಟ್ ಇಲ್ಲಿ ಹಾಗೆ ಒಂದು ಲೈನ್ ಹಾಕಿದ್ದೀನಿ. ಸೊ ಅದಾದಮೇಲೆ ಕೆಳಗಡೆನೂ ನಾವು ಒಂದು ಲೈನ್ ಹಾಕೊಂಬೇಡ. ಏನು ಫ್ಯಾಬ್ರಿಕ್ನ ನಾವು 4 ಫೋಲ್ಡಲ್ಲಿ ಫೋಲ್ಡ್ ಮಾಡಿರ್ತೀವಿ, ಸೊ ಅದು ನಿಮಗೆ ಗೊತ್ತಾಗಲಿ. ಇಲ್ಲೂ ಅಷ್ಟೇ, ಇಲ್ಲಿ ಯಾವುದೇ ಮೆಷರ್ ಇಲ್ಲ, ಜಸ್ಟ್ ಹಾಗೆ ನಾನು ಇಲ್ಲೊಂದು ಲೈನ್ ಹಾಕಿದ್ದೀನಿ. ಓಕೆನಾ? ಸೊ ಇಲ್ಲೂ ಒಂದು ಲೈನ್ ಹಾಕೊಳ್ಳೋಣ, ಎಂಡಿಂಗಲ್ಲೂ ಒಂದು ಲೈನ್ ಹಾಕೊಳ್ಳೋಣ. ಜಸ್ಟ್ ಫ್ಯಾಬ್ರಿಕ್ ಏನು ಇರುತ್ತೆ ನಮ್ಮದು ಅದನ್ನು 4 ಫೋಲ್ಡಲ್ಲಿ ಹಾಕೊಳ್ಳಿ. ಸೊ ಇಲ್ಲಿ ಬೋರ್ಡಲ್ಲಿ ಡ್ರಾ ಮಾಡಿ ತೋರಿಸ್ತಾ ಇರೋದ್ರಿಂದ ನಾನು ಇಲ್ಲಿ ಒಂದು ಬಾಕ್ಸ್ನ ರೆಡಿ ಮಾಡ್ತಾ ಇದ್ದೀನಿ, ನಿಮಗೆ ಎಕ್ಸಾಕ್ಟಾಗಿ ಗೊತ್ತಾಗಲಿಕ್ಕೆ. ಈ ರೀತಿ ಸೊ ಜಸ್ಟ್ ಇಲ್ಲಿ ಒಂದು ಬಾಕ್ಸ್ ಹಾಕಿದ್ದೀನಿ. ಇಲ್ಲಿ ನಾನು ಮೆಷರ್ ಹಾಕಿರೋದು ಒಂದೇ, ರೆಡಿ 10 ಇಂಚು ಎಲ್ಬೋ ಸ್ಲೀವ್ ಮಾರ್ಕ್ ಹಾಕ್ತಾ ಇರೋದು. ರೆಡಿ 10 ಇಂಚಿಗೆ 1 ಇಂಚು ಸೇರಿಸಿ 11 ಇಂಚು ನಾನು ಇಲ್ಲಿ ಮಾರ್ಕ್ ಹಾಕಿದ್ದೀನಿ. ಯಾವಾಗಲೇ ಆಗಲಿ ನಮ್ಮ ಲೆಫ್ಟ್ ಸೈಡು ಕ್ಲೋಸ್ ಆಗಿರಬೇಕು, ರೈಟ್ ಸೈಡು ಓಪನ್ ಇರಬೇಕು. ಓಪನ್ ಇರಬೇಕಂದ್ರೆ ಫ್ಯಾಬ್ರಿಕ್ನ ಫೋಲ್ಡ್ ಮಾಡಿದಾಗ, ಇವಾಗ ನೋಡಿ ಇದು ಫ್ಯಾಬ್ರಿಕ್ ಅಂದ್ಕೊಳ್ಳೋಣ. ಸೊ ಇದೊಂದು ಬುಕ್ ಫ್ಯಾಬ್ರಿಕ್, ಸೊ ಇದು ಕ್ಲೋಸ್ ಇರುತ್ತೆ, ಇದು ಓಪನ್ ಇರುತ್ತೆ. ಸೊ ಈ ರೀತಿ ಇರಬೇಕು, ಲೆಫ್ಟಲ್ಲಿ ಯಾವಾಗಲೂ ಕ್ಲೋಸ್ ಇರಬೇಕು. ಓಕೆನಾ? ಸೊ ಇವಾಗ ಸೊ ನಮ್ಮದು ಆರ್ಮೋಲ್ ರೌಂಡ್ ಬಂದು 8.5 ಇಂಚು. ಸೊ ಬಾಡಿ ಪಾರ್ಟಲ್ಲಿ ಏನು 8.5 ಇಂಚಿಗೆ ಕಟ್ ಮಾಡಿದ್ದೀವಿ, ಸ್ಲೀವಲ್ಲೂ 8.5 ಇಂಚೇ ಬರಬೇಕು ಆರ್ಮೋಲ್ ರೌಂಡ್, ಅವಾಗ ಪರ್ಫೆಕ್ಟಾಗಿ ಬರುತ್ತೆ. ಅದನ್ನು ಹೇಗೆ ತೆಗಿಯೋದು ಅಂತ. ಓಕೆನಾ? ಸೊ ಇವಾಗ ನಮ್ಮ ಸ್ಲೀವ್ ಡೌನಿಂಗ್ ಹೇಗೆ ಮಾರ್ಕ್ ಹಾಕೋದು ಅಂತ ಫಾರ್ಮುಲಾ ಹೇಳ್ಕೊಡ್ತೀನಿ ಅಂತ ಹೇಳಿದೆ ಅಲ್ವಾ? ಸೊ ಏನು 38 ಅಪ್ಪರ್ ಚೆಸ್ಟ್ ಇದೆ ನೋಡಿ, ಅಪ್ಪರ್ ಚೆಸ್ಟ್ ಬಂದು 38 ಇಂಚು. ಅದನ್ನು ಡಿವೈಡೆಡ್ ಬೈ ಮಾಡಿ 10ರಿಂದ ಡಿವೈಡೆಡ್ ಬೈ ಮಾಡಿದಾಗ ಸೊ ಈಸ್ ಈಕ್ವಲ್ ಟು 3.8 ಬರುತ್ತೆ. ಸೊ ಅದೇ ನಮ್ಮ ಫಾರ್ಮುಲಾ. ಸೊ ಏನು ಸ್ಲೀವ್ ಡೌನಿಂಗ್ ಇಟ್ಕೊಳ್ಬೇಕು ಅದು. ಸೊ ಇವಾಗ ಇಲ್ಲಿ ನಾನು 3.8ಗೆ ಮಾರ್ಕ್ ಹಾಕ್ತಾ ಇದ್ದೀನಿ. ಓಕೆನಾ? ಸೊ ಇಲ್ಲೂ ಅಷ್ಟೇ 3.8ಗೆ ಮಾರ್ಕ್ ಹಾಕ್ಕೊಳ್ಳಿ. ಸೊ ಇಲ್ಲಿ ನಾನು ಮಾರ್ಕ್ ಹಾಕಿದ್ದೀನಿ. ಇಲ್ಲೊಂದು ನಾವು ಲೈನ್ ಹಾಕೊಂಬೇಡ, ಜಸ್ಟ್ ಹೀಗೊಂದು ಲೈನ್ ಹಾಕೊಳ್ಳಿ. ಸೊ ಈಗ ಈ 8.5 ಇಂಚ್ ಏನು ಬಂದಿದೆ, ಸೊ ಅದು ಇವಾಗ ಹೇಗೆ ತೊಗೊಳ್ಳೋದು? ಈ ಸ್ಕೇಲ್ ಏನು ಮಾಡ್ತೀರಾ ನೀವು, ಈ ಕಾರ್ನರಿಗೆ ಕರೆಕ್ಟಾಗಿ ಈ ರೀತಿ ಕ್ರಾಸಲ್ಲಿ ಕೂರಿಸ್ಕೊಳ್ಳಿ. ಅಂದರೆ ನಾವೇನು ಸ್ಲೀವ್ ಡೌನಿಗೆ ಮಾರ್ಕ್ ಹಾಕಿದ್ದೀವಿ ಅಲ್ಲಿಗೆ ಈ ರೀತಿ ಕೂರಿಸ್ಕೋಬೇಕು. ಈ ಕಾರ್ನರಲ್ಲಿ ಕರೆಕ್ಟಾಗಿ ಕೂರಿಸ್ಕೊಳ್ಳಿ. ನೀವು ಫ್ಯಾಬ್ರಿಕಲ್ಲಿ ಮಾಡುವಾಗ ನಿಮ್ಗೆ ಇನ್ನೂ ನೀಟಾಗಿ ಕಾಣುತ್ತೆ. ನಾನು ಇಲ್ಲಿ ಬೋರ್ಡಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಬೇಕು ಅನ್ನೋಕ್ಕೋಸ್ಕರ ಈ ರೀತಿ ನೋಡಿ 8.5 ಇಲ್ಲಿ ಬರ್ತಾ ಇದೆ ನೋಡಿ, ಇಲ್ಲಿ ಮಾರ್ಕ್ ಹಾಕಿದ್ದೀನಲ್ಲ 8.5 ಇಲ್ಲಿಗೆ ಬರ್ತಾ ಇದೆ. ಸೊ ಇಲ್ಲಿಗೆ ನೀವು ಸ್ಟ್ರೈಟ್ ಈ ಕಾರ್ನರಿಂದ ಆ ಮಾರ್ಕ್ಗೆ ಈ ರೀತಿ ಸ್ಟ್ರೈಟ್ ಆಗಿ ಮಾರ್ಕ್ ಹಾಕೊಂಡ್ಬಿಡಿ. ಸೊ ಇದು 8.5 ಇಲ್ಲಿಗೆ ನಮ್ಮ ಏನು ಆರ್ಮೋಲ್ ರೌಂಡ್ ಫಿಟ್ಟಿಂಗ್ ಬಂದ್ಬಿಡುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ 2 ಇಂಚು ಮಾರ್ಜಿನ್, ಇದನ್ನ ಇಟ್ಕೊಳ್ಳಿ. 2 ಇಂಚು ಮಾರ್ಜಿನ್ ಇದು ಬಂದು ಎಕ್ಸ್ಟ್ರಾ ಫ್ಯಾಬ್ರಿಕ್ ಆಗುತ್ತೆ, ನಾವು ಕಟಿಂಗ್ ಮಾಡುವಾಗ ಕಟ್ ಮಾಡಾಕೋಣ. ಸೊ ಇವಾಗ ನಾವು ಇಲ್ಲಿಂದ ಇಲ್ಲಿಗೆ 1.5 ಇಂಚಿಗೆ ಈ ರೀತಿ ಮಾರ್ಕ್ ಹಾಕೊಳ್ಳಿ. ಸೊ 1.5 ಇಂಚಿಗೆ ಮಾರ್ಕ್ ಹಾಕೊಂಡು ಜಸ್ಟ್ ಇದನ್ನ ಹೀಗೆ ಶೇಪ್ ಕೊಡಿ ಇಲ್ಲಿ. ಸೊ ಇದು ಬ್ಯಾಕ್ ಆರ್ಮೋಲ್. ಸೊ ಅದಾದಮೇಲೆ ನಾವು ಫ್ರಂಟ್ ಆರ್ಮೋಲ್ ಶೇಪ್ ಹಾಕೊಳ್ಳಬೇಕಲ್ವಾ, ಜಸ್ಟ್ ಹೀಗೆ ಶೇಪ್ ಹಾಕೊಳ್ಳಿ. ಇನ್ನೊಂದು ಸರಿ ನಾನು ನಿಮಗೆ ಫ್ರಂಟ್ ಆರ್ಮೋಲ್ ಶೇಪ್ ಹಾಕಿ ತೋರಿಸ್ತೀನಿ. ಈ ಥರ ಇಲ್ಲಿ ಏನು ಬರುತ್ತೆ, ಇಲ್ಲಿ ಸ್ಟ್ರೈಟ್ ಬರಬಾರ್ದು, ಇಲ್ಲಿ ರೌಂಡೇ ಬರಬೇಕು. ಸೊ ಅದಾದಮೇಲೆ ನೀವು ಇಲ್ಲಿ ಶೇಪ್ ತೊಗೊಳ್ಬೇಕು. ಸೊ ಇಲ್ಲಿಂದ ಇಲ್ಲಿಗೆ ಮಾರ್ಜಿನ್ 2 ಇಂಚು. ಸೊ ಅದಾದಮೇಲೆ ನಾವು ತೋಳಿಂದ ಸುತ್ತಳತೆ. ಸೊ ಇವಾಗ
ಕರೆಕ್ಟಾಗಿ ಬಂದಿರುತ್ತೆ. ನಮ್ಗೆ ಹೆಂಗ್ ಗೊತ್ತಾಗುತ್ತೆ, ಇಲ್ಲಿ 8.5 ಇದೆ ಅಲ್ವಾ, ಆ 8.5ನ ನಾವು ಕಾರ್ನರ್ ಇಂದ ಇಲ್ಲಿಗೆ ಮಾರ್ಕ್ ಹಾಕೊಂಡ್ಬಿಟ್ಟಿದ್ದೀನಿ, ಇಲ್ಲಿಗೆ ಎಂಡ್ ಮಾಡಿದ್ದೀನಿ. ಸೊ ಬಾಕ್ಸ್ ಏನಿದೆ ಅಷ್ಟುವರೆಗೂ ನಾನು ಹಾಕಿಲ್ಲ. ಕೆಲವ್ರು ಮಾಡೋ ತಪ್ಪು ಅದೇ, ಫ್ಯಾಬ್ರಿಕ್ ಏನಿದೆ ಅಷ್ಟು ಮಾರ್ಕ್ ಹಾಕ್ಬಿಡ್ತೀನಿ, ಅವಾಗ ಎಕ್ಸ್ಟ್ರಾ ಬರುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ ಏನಿದೆ 8.5ಗೆ ಮಾರ್ಕ್ ಹಾಕಿದ್ದೀನಿ. ಆರ್ಮೋಲ್ ರೌಂಡ್ ಬಾಡಿ ಪಾರ್ಟ್ ಅಲ್ಲಿ ಏನಿದೆ 8.5, ಇಲ್ಲಿ 8.5 ಹಾಕಿದ್ದೀನಿ. ಎಕ್ಸಾಕ್ಟ್ ಆಗಿ ಫ್ಯಾಬ್ರಿಕ್ ತಗೊಂಡಿದ್ದೀನಿ, ಶೇಪ್ ಹಾಕಿದ್ದೀನಿ ಅಷ್ಟೇ. 8.5 ಏನಿದೆ ಅದು ಕರೆಕ್ಟಾಗಿ ಬಂದ್ಬಿಡುತ್ತೆ, ಅದರಲ್ಲಿ ನಿಮ್ಗೆ ಯಾವುದು ಹೆಚ್ಚು ಕಡಿಮೆ ಆಗಲ್ಲ. ಸೊ ಈ ಏನು ಲೈನ್ ಹಾಕ್ಕೊಳ್ತೀರಾ, ಸೊ ಅದು ಈ ಬಾಡಿ ಪಾರ್ಟಲ್ಲಿ ಏನಿದೆ ಅಷ್ಟನ್ನೇ ಹಾಕ್ಕೊಳ್ಬೇಕು. ಸೊ ಈ ಬಾಡಿ ಪಾರ್ಟಲ್ಲಿ 8.5 ಇರುತ್ತೆ, ನೀವು ಇಲ್ಲಿ 9.5, 10, 9 ಈ ಥರ ಹಾಕಿದಾಗ ಫ್ಯಾಬ್ರಿಕ್ ಎಕ್ಸ್ಟ್ರಾ ಬರುತ್ತೆ. ಅದೇ ಬಾಡಿ ಪಾರ್ಟಲ್ಲಿ 8.5 ಇದ್ದಾಗ ನೀವು ಅದ್ರ 7.5, 7 ಇಂಚು ಯಾವುದೇ ಸ್ಲೀವ್ ಡೌನಿಂಗ್ ಫಾರ್ಮುಲಾ ಯೂಸ್ ಮಾಡ್ತೀರಾ. ಕೆಲವ್ರು ಏನು ಮಾಡ್ತಾರೆ ಗೊತ್ತಾ ಟೀಚರ್ಸ್, ಎಲ್ಲ ಸೈಜ್ಗೂ 3 ಇಂಚು ಅಥವಾ ಎಲ್ಲ ಸೈಜ್ಗೂ 3.5 ಇಂಚು ಅಷ್ಟೇ, 3, 3.5 ಅಷ್ಟೇ. ಅದು ಬಿಟ್ಟು ದಾಟೋದೇ ಇಲ್ಲ, ಅದಕ್ಕಿಂತ ಕೆಳಗೆ ಇಳಿಯೋದು ಇಲ್ಲ, ದಾಟೋದು ಇಲ್ಲ. ಒಂದು ಇದರಲ್ಲಿ ಒಂದು ಅಂದಾಜಿಗೆ ಕೊಟ್ಬಿಡ್ತಾರೆ. ಸೊ ಅದು ಮಾಡೋ ತಪ್ಪು. ಫಾರ್ಮುಲಾಸ್ ಎಲ್ಲ ಕಡೆ ಯೂಸ್ ಆಗಲ್ಲ, ಬಟ್ ಕೆಲವೊಂದು ಫಾರ್ಮುಲಾಗಳು ಎಲ್ಲ ಕಡೆನೂ ಯೂಸ್ ಆಗುತ್ತೆ. ಈಗ ಸ್ಲೀವ್ ಡೌನಿಗೆ ಏನು ಹೇಳ್ಕೊಡ್ತೀನಿ, ಈ ಫಾರ್ಮುಲಾ ಎಲ್ಲ ಕಡೆ ಯೂಸ್ ಆಗುತ್ತೆ. ಕಣ್ಮುಚ್ಕೊಂಡು ಈ ಫಾರ್ಮುಲಾ ಯೂಸ್ ಮಾಡ್ಕೊಳ್ಳಿ, ಪರ್ಫೆಕ್ಟಾಗಿ ಬರುತ್ತೆ ಸ್ಲೀವ್ ಕಟ್ಟಿಂಗ್. ಬಟ್ಟೆಗೆ ಹೆಚ್ಚು ಕಡಿಮೆ ಜಾಸ್ತಿ ಕಡಿಮೆ ಅದೆಲ್ಲ ಬರಲ್ಲ. ಓಕೆನಾ? ಇದು ಇವಾಗ ಇಲ್ಲಿ 8.5 ಇದೆ, ಇಲ್ಲೂ 8.5 ಹಿಂಗೆ ಲೈನ್ ಹಾಕಿದ್ದೀನಿ, ಎಕ್ಸಾಕ್ಟಾಗಿ ಬರುತ್ತೆ. ನಿಮ್ಗೆ ಯಾವುದೇ ಕಾರಣಕ್ಕೂ ಬಟ್ಟೆ ಕಡಿಮೆ ಬರೋದಾಗಲಿ ಬಟ್ಟೆ ಜಾಸ್ತಿ ಬರೋದಾಗಲಿ ಮಾಡಲ್ಲ. ಈಗ ತೋಳಿನ ಸುತ್ತಳತೆ ಬಂದು 11 ಇಂಚು. 11ರಲ್ಲಿ ಅರ್ಧ ಅಂತ ಅಂದರೆ 5.5 ಇಂಚು. ಸೊ 5.5 ಇಂಚಿಗೆ ನಾನು ಇಲ್ಲಿ ಮಾರ್ಕ್ ಹಾಕ್ತೀನಿ ನೋಡಿ. ಸೊ 5.5 ಇಂಚು, ಇಲ್ಲಿಂದ ಇಲ್ಲಿಗೆ 2 ಇಂಚು ಮಾರ್ಜಿನ್. ಸೊ ಈಗ ಇಲ್ಲಿಂದ ಇಲ್ಲಿಗೆ ಲೈನ್ ಹಾಕೊಳ್ಳೋಣ. ಸೊ ಸ್ಕೇಲ್ನ ಹಾಗೆ ತಗೊಂಡು ಇಲ್ಲಿಂದ ಇಲ್ಲಿಗೆ ಈ ರೀತಿ ಲೈನ್ ಹಾಕೋಣ. ಓಕೆನಾ? ಸೊ ಇವಾಗ ನೋಡಿ, ಇಲ್ಲಿಂದ ಇಲ್ಲಿಗೆ 8.5 ಏನಿದೆ, ಸೊ ಇದು ಇಲ್ಲಿಂದ ಇಲ್ಲಿಂದ ಬಂದಿದೆ ನೋಡಿ, ಇದು ಸೊ ಈ ಶೇಪ್ ಏನು ಬಂದಿದೆ ಇಲ್ಲಿಗೆ, ಈ ಶೋಲ್ಡರ್ ಅಟ್ಯಾಚ್ ಆದಮೇಲೆ ಇಲ್ಲಿಂದ ಇಲ್ಲಿಗೆ ಬಂದಿರೋದು ಇದು 8.5. ಸೊ ಇದು ಅಷ್ಟೇ, ಇಲ್ಲಿಂದ ಇಲ್ಲಿಗೆ 8.5 ಬರಬೇಕು, ಇಲ್ಲಿಗೆಲ್ಲ ಬರೋದು, ಇಲ್ಲಿಂದ ಇಲ್ಲಿಗೆ 8.5. ಸೊ ಶೇಪು ಅಷ್ಟೇ ಇದ್ರೊಳಗಡೆ ಬರಬೇಕು. ಇದೇನಿದೆ ಇದು ಸ್ಟ್ರೈಟೇ ಬರಬೇಕು, ಇದು ಯಾವುದೇ ಕಾರಣಕ್ಕೂ ಶೇಪ್ ಬರಲೇಬಾರ್ದು. ಏನಕ್ಕಂದ್ರೆ ಇಲ್ಲಿ ಸ್ಟ್ರೈಟ್ ಆಗಿದೆ ನೋಡಿ ಬಾಡಿ ಪಾರ್ಟಲ್ಲಿ. ಸೊ ಇದು ಸ್ಟ್ರೈಟ್, ಈ ಸ್ಟ್ರೈಟ್ ನೀಟಾಗಿ ಅಲ್ಲಿ ಮ್ಯಾಚ್ ಆಗಬೇಕು. ಸೊ ಕೆಲವ್ರದ್ದು ತೋಳಲ್ಲಿ ಇದು ಏನಿಲ್ಲ ಪ್ಲಸ್ ಪಾಯಿಂಟ್ ಬರುತ್ತಲ್ಲ, ಅದು ಒಂದು ಮೇಲಿರುತ್ತೆ, 1 ಇಂಚ್ ಕೆಳಗಡೆ ಇರುತ್ತೆ. ಬ್ಯಾಕ್ ಪಾರ್ಟ್ 1 ಇಂಚ್ ಮೇಲಿರುತ್ತೆ, ಫ್ರಂಟ್ ಪಾರ್ಟ್ 1 ಇಂಚ್ ಕೆಳಗಡೆ ಇರುತ್ತೆ. ಅದಕ್ಕೆ ಮೇನ್ ರೀಸನ್ನು, ಕೆಲವ್ರು ಏನು ಮಾಡ್ತಾರೆ ಇಲ್ಲಿವರೆಗೂ ಸ್ಲೀವ್ ಶೇಪ್ ಕೊಡ್ತಾರೆ. ಸೊ ಇಲ್ಲಿ ಬಾಡಿ ಪಾರ್ಟಲ್ಲಿ ಸ್ಟ್ರೈಟ್ ಬಂದಿರುತ್ತೆ, ಅಲ್ಲಿ ನೀವು ತಪ್ಪು ಮಾಡಿದ್ರು ಶೇಪ್ ಕೊಡೋಕ್ಕಾಗಲ್ಲ. ಬಟ್ ಈ ಸ್ಲೀವಲ್ಲಿ ಏನು ಮಾಡ್ತಾರೆ ಇಲ್ಲಿವರೆಗೂ ಶೇಪ್ ಕೊಡ್ತಾರೆ. ಯಾವ ರೀತಿ ಅಂದರೆ ನೋಡಿ, ಈ ರೀತಿ ಕೊಡ್ತಾರೆ. ಆ ರೀತಿ ಕೊಟ್ಟಾಗ್ಲೇನೆ ಸ್ಲೀವಲ್ಲಿ ಅಪ್ ಡೌನ್ ಬರುತ್ತೆ. ಸೊ ನಮ್ದು ಏನು ಆರ್ಮೋಲ್ ರೌಂಡ್ ಇರುತ್ತೆ, ಇಲ್ಲಿ ಕರೆಕ್ಟಾಗಿ 8.5ಗೆ ಮ್ಯಾಚ್ ಮಾಡಿಬಿಟ್ಟು ಇಲ್ಲಿಗೆ ಬಿಟ್ಬಿಡ್ಬೇಕು, ಇಲ್ಲಿಂದ ಇಲ್ಲಿ ಸ್ಟ್ರೈಟ್ ಆಗೇ ಇರಬೇಕು. ಸೊ ಅದೊಂದು. ಸೊ ಇನ್ನೊಂದು, ಈ ಸ್ಲೀವಲ್ಲಿ ಇಲ್ಲಿ ರಿಂಕಲ್ಸ್ ಬರುತ್ತೆ ಗೊತ್ತಾ. ಸೊ ಆ ರಿಂಕಲ್ಸ್ ಏನು ಬರೋದು ಅಂದರೆ ನೋಡಿ, ಈ ರೀತಿ ಮಾರ್ಕ್ ಹಾಕೋದ್ರಿಂದ. ಸೊ ಇವಾಗ ನಮಗೆ ಬೇಕಾಗಿರೋದು ಇಷ್ಟು. ಸೊ ಇದು ಒಂದು ಎಕ್ಸ್ಟ್ರಾ. ಸೊ ಎಕ್ಸ್ಟ್ರಾ ಎಲ್ಲಿ ಹೋಗುತ್ತೆ ಗೊತ್ತಿದ್ರೆ ಏನು ಮಾಡ್ತೀರಾ, ಜಸ್ಟ್ ಅಲ್ಲಿಂದ ಅಲ್ಲಿಗೆ ಶೇಪ್ ಹಾಕ್ತೀರಾ, ಕಟ್ ಮಾಡ್ತೀರಾ, ಸ್ಲೀವ್ ಅಟ್ಯಾಚ್ ಮಾಡ್ಬಿಡ್ತೀರಾ. ಆ ಎಕ್ಸ್ಟ್ರಾ ಏನಾಗುತ್ತೆ, ಇದು ಬೇಕಾಗಿರೋದು ಇಷ್ಟು, ಇಲ್ಲಿಂದ ಇಲ್ಲಿ ಏನಿದೆ ಇದು ಎಕ್ಸ್ಟ್ರಾ ಏನಾಗುತ್ತೆ, ನಾವು ಇಲ್ಲಿ ಅಟ್ಯಾಚ್ ಮಾಡಿದಾಗ ಏನಾಗುತ್ತೆ, ಅದು ಕುಪ್ಪೆ ಥರ ಹಿಂಗೆ ಎದ್ದೇಳುತ್ತೆ. ಆ ಕುಪ್ಪೆ ಥರ ಎದ್ದೇಳೋ ಕಾರಣನೇ ನೋಡಿ ನೀವು ಈ ರೀತಿ ಮಾರ್ಕ್ ಹಾಕೋದು. ಮತ್ತೆ ಅಪ್ ಆ್ಯಂಡ್ ಡೌನ್ ಬರೋದಕ್ಕೆ ಏನು ಕಾರಣ, ಬಾಡಿ ಪಾರ್ಟಲ್ಲಿ ಏನು ಸ್ಟ್ರೈಟ್ ಇದೆ, ಇಲ್ಲೂ ಅಲ್ಲೇ ಅಷ್ಟೇ ಸ್ಟ್ರೈಟ್ ಇರಬೇಕು. ಸೊ ಬಾಡಿ ಪಾರ್ಟ್ ಸ್ಟ್ರೈಟ್ ಇರುತ್ತೆ, ಇಲ್ಲಿ ನೀವು ಈ ರೀತಿ ಶೇಪ್ ಕೊಟ್ಟಿರ್ತೀರಾ, ಆ ಶೇಪ್ ಬಂದು ಕರೆಕ್ಟ್ ಸ್ಲೀವ್ ಅಟ್ಯಾಚ್ ಹೆಂಗೋ ಎಳೆದು ಪಳೆದು ಏನೇನೋ ಮಾಡಿ ಹಾಕ್ಬಿಡ್ತೀರಾ. ಆಮೇಲೆ ಫಿಟ್ಟಿಂಗ್ ಸ್ಟಿಚ್ ಹಾಕುವಾಗ ಏನಾಗುತ್ತೆ, ಅಪ್ ಡೌನ್, ಮತ್ತೆ ಇಲ್ಲೂ ಅಷ್ಟೇ ರಿಂಕಲ್ಸ್ ಇದು ಬರೋದ್ರಿಂದ ಇಲ್ಲೂ ರಿಂಕಲ್ಸ್ ಬರುತ್ತೆ, ಅಪ್ ಡೌನ್ ಬರುತ್ತೆ. ಕೆಳಗಡೆ ಇಲ್ಲೆಲ್ಲ ಅಪ್ ಡೌನ್ ಬರೋದ್ರಿಂದ ನೀವು ಅದನ್ನ ಎಳೆದು ಹಿಂಗೆಲ್ಲ ಅಡ್ಜಸ್ಟ್ ಮಾಡುವಾಗ ಏನಾಗುತ್ತೆ, ಇಲ್ಲೂ ಅಪ್ ಡೌನ್ ಬರುತ್ತೆ, ಸ್ಲೀವಲ್ಲೂ ಅಪ್ ಡೌನ್ ಬಿಡ್ತಾರೆ. ಕೆಲವರು ಬಿಗಿನರ್ಸ್ ನೋಡ್ಬೇಕು, ಅವ್ರು ಎಷ್ಟು ಬಿಗಿನರ್ಸ್ ಅಂತ ಹೇಳಕ್ಕಾಗಲ್ಲ, ಕೆಲವರು ಅರ್ಧಂಬರ್ಧ ಟೈಲರಿಂಗ್ ಕಲ್ತ್ಬಿಟ್ಟು ಮನ್ಸೋ ಇಚ್ಛೆ ಹೊಲಿತಿರ್ತಾರೆ. ನೋಡಿ, ಒಂದು ಕಸ್ಟಮರ್ನ ನಾವು ದುಡ್ಡು ಸಂಪಾದನೆ ಮಾಡೋದು ಈಸಿ, ನಂಬಿಕೆ ಗಳಿಸ್ಕೊಳ್ಳೋದು ಭಾಳ ಕಷ್ಟ. ದುಡ್ಡಿನ ಮುಖ ನೋಡೋದಲ್ಲ, ನಮ್ಮ ಕೆಲಸ ನಾವು ಎಷ್ಟು ಚೆನ್ನಾಗಿ ಕೊಡ್ತೀವಿ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಸೊ ಹಾಗಾಗಿ ಎಲ್ಲರಿಗೂ ಹೇಳ್ತಾ ಇರೋದು, ಅರ್ಧಂಬರ್ಧ ಕಲಿಯೋದು, ಕಾನ್ಫಿಡೆನ್ಸ್ ಇದ್ದೀರಾ ಬೇರೆಯವ್ರ ಬಟ್ಟೆ ಹೊಲಿಯೋದು, ಸೊ ಇದನ್ನೆಲ್ಲ ಬಿಟ್ಬಿಡಿ, ಸಂಪೂರ್ಣವಾಗಿ ಕಲ್ತ್ಕೊಳ್ಳಿ ಟೈಲರಿಂಗ್. ನೋಡಿ, ಒಂದು ಸರಿ ನೀವು ಟೈಲರಿಂಗ್ ಕಲಿಯೋವರೆಗೂ ಅಷ್ಟೇ, ಒಂದು ಸರಿ ನೀವು ಕಲ್ತ್ಕೊಂಡ್ಮೇಲೆ ಲೈಫ್ ಲಾಂಗ್ ನಿಮ್ಮ ಹತ್ರ ಇರುತ್ತೆ. ಎಲ್ಲಿವರೆಗೂ ನೀವು ದುಡಿಯೋಕೆ ಇಷ್ಟಪಡ್ತೀರಾ ಅಲ್ಲಿವರೆಗೂ ನಿಮ್ಗದು ಕೈ ಹತ್ತುತ್ತೆ. ಸೊ ಕಲಿಯೋದನ್ನ ಟೈಲರಿಂಗ್ ಅಂತಲ್ಲ, ಯಾವುದೇ ಕ್ಲಾಸ್ ಆಗಲಿ ನೀವು ಕರೆಕ್ಟಾಗಿ ನೀಟಾಗಿ ಕಾನ್ಫಿಡೆನ್ಸ್ ಬರೋ ಲೆವೆಲಿಗೆ ಕಲ್ತ್ಕೊಂಡು ಆಮೇಲೆ ನೀವು ಕೈ ಹಾಕಿ ಅಂತಲೇ ನಾನು ಎಲ್ಲರಿಗೂ ಹೇಳೋದು. ಓಕೆನಾ? ಸೊ ಈ ಎಕ್ಸ್ಟ್ರಾ ಬಂದು ಕುಪ್ಪೆ ಬರುತ್ತೆ. ಸೊ ಎಕ್ಸಾಕ್ಟಾಗಿ ಬೇಕಂದರೆ ಇಲ್ಲಿಂದ ಈ ಸ್ಟ್ರೈಟ್ ಲೈನ್ ಹಾಕೊಳ್ಳಿ, ನಿಮ್ಮ ಆರ್ಮೋಲ್ ರೌಂಡಿಗೆ ಮ್ಯಾಚ್ ಆಗೋ ಥರ. ಸಪೋಸ್ ಇಲ್ಲಿ 9 ಇದ್ರೆ ಇಲ್ಲಿ 9 ಇಂಚು, ಇಲ್ಲಿ 7 ಇಂಚು ಬಂದರೆ ಇಲ್ಲಿ 7 ಇಂಚು, ಆ ಥರ
ಬಾಡಿ ಪಾರ್ಟಲ್ಲಿ ಏನಿದೆ ಅದನ್ನ ಇಲ್ಲಿ ಹಾಕಿ ಕರೆಕ್ಟಾಗಿ ಬರುತ್ತೆ. ಸೊ ಇಲ್ಲೊಂದು ಇಟ್ಕೊಳ್ಳೋದು, ಇಲ್ಲೊಂದು ಇಟ್ಕೊಳ್ಳೋದು, ಶೇಪ್ ಒಂಥರ ಹಾಕೋದು, ಇದನ್ನೆಲ್ಲ ಮಾಡಿದಾಗ ನಿಮಗೆ ಸ್ಲೀವಲ್ಲಿ ಪ್ರಾಬ್ಲಮ್ ಬರುತ್ತೆ. ಈಗ ನಾನು ಏನು ಹೇಳ್ಕೊಟ್ಟೆ, ಸೊ ನೋಡಿ ಇದು ನೋಡಿ, ಇದೊಂದು ರಾಂಗ್ ಇದೆ. ನಾನು ನಿಮ್ಗೆ ತೋರ್ಸೋಕ್ಕೋಸ್ಕರ ನಾನು ಅದನ್ನು ಮಾಡಿದ್ದು. ಸೊ ಇದೇನಿದೆ ಇಷ್ಟು ಮಾತ್ರ ಇರಲಿ. ಈ ಶೇಪನ್ನು ಅಷ್ಟೇ ನಾವು ಇಲ್ಲಿ ಹಾಕುವಾಗ ಎಷ್ಟಿದೆ ಅಷ್ಟೇ ಇರಬೇಕು. ಕೆಲವರು ಇಲ್ಲಿಗೆ ಹಾಕಿದ್ರು ನೀವೇನು ಮಾಡ್ತೀರಾ, ಈ ಶೇಪ್ ಹಾಕೋವಾಗಲೂ ಅಷ್ಟೇ ಈ ಥರನೂ ಹಾಕಿದ್ರು ಎಕ್ಸ್ಟ್ರಾ ಬರುತ್ತೆ. ಜಸ್ಟ್ ಇದೇನಿದೆ ಜಸ್ಟ್ ಈ ಥರನೇ ಶೇಪ್ ಬರಬೇಕು. ಸೊ ಅದಾದ್ಮೇಲೆ ಇದು ಈ ರೀತಿಯೇ ಬರಬೇಕು. ಓಕೆನಾ? ಸೊ ಇದೊಂದು ನೀವು ಕಲ್ತ್ಕೊಳ್ಳಿ, ಗೊತ್ತಾಯ್ತಲ್ಲ. ಸ್ಲೀವಲ್ಲಿ ಅಪ್ ಆ್ಯಂಡ್ ಡೌನ್ ಬರೋದಕ್ಕೆ ಮೇನ್ ರೀಸನ್ ಇಲ್ಲಿ ಸ್ಟ್ರೈಟ್ ಇರಬೇಕು, ಇಲ್ಲಿ ಸ್ಟ್ರೈಟ್ ಇರಬೇಕು, ಪಾಯಿಂಟ್ ನಂಬರ್ 1. ಸೊ ಅದಾದಮೇಲೆ ನಿಮಗೆ ಇಲ್ಲಿ ಕುಪ್ಪೆ ಬರಬಾರ್ದು ಅಂದರೆ ನೀವು ಇಲ್ಲಿ ಹಾಕೋ ಶೇಪು ರಾಂಗ್ ಆಗಬಾರ್ದು, ಪಾಯಿಂಟ್ ನಂಬರ್ 2. ಸೊ ಪಾಯಿಂಟ್ ನಂಬರ್ 3 ನಿಮಗೆ ಮೇಯ್ನ್ ಇದು. ಪಾಯಿಂಟ್ ನಂಬರ್ 3 ಏನಿದೆ ಮೇಯ್ನು, ಬಾಡಿ ಪಾರ್ಟಲ್ಲಿ ಏನು ಆರ್ಮೋಲ್ ರೌಂಡ್ ಇದೆ ಸ್ಲೀವಲ್ಲೂ ಅದೇ ಆರ್ಮೋಲ್ ರೌಂಡ್ ಬರಬೇಕು. ಬಾಡಿ ಪಾರ್ಟ್ಗಿನ್ನ ಅಲ್ಲಿ ಆರ್ಮೋಲ್ ರೌಂಡ್ ಜಾಸ್ತಿ ಇಟ್ಟರೆ ಸ್ಲೀವ್ ಜಾಸ್ತಿ ಬರುತ್ತೆ, ಬಾಡಿ ಪಾರ್ಟ್ಗಿನ್ನ ಆರ್ಮೋಲ್ ರೌಂಡ್ ಕಡಿಮೆ ಇಟ್ಟರೆ ಸ್ಲೀವ್ ಕಡಿಮೆ ಬರುತ್ತೆ. ಎಕ್ಸಾಕ್ಟಾಗಿ ಬರಬೇಕಾ, ಎಕ್ಸಾಕ್ಟ್ ಮಾರ್ಕ್ ಹಾಕೊಳ್ಳಿ. ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬೇಸಿಕ್ ಆನ್ಲೈನ್ ಕ್ಲಾಸ್ 8ನೇ ತಾರೀಕಿಂದ ಶುರುವಾಗ್ತದೆ. ಇಂಟ್ರೆಸ್ಟ್ ಇರೋರು ಬೇಗ ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ, ಥ್ಯಾಂಕ್ ಯು.